ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಸೊ ಇವತ್ತು ಸಂಜೆಯಿಂದ ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಫ್ರೆಂಡ್ಸ್ ಮನೆಗೆ ಬಂದಿದ್ರು, ಸ್ವಲ್ಪ ಗೆಸ್ಟ್ ಕೂಡ ಮನೆಗೆ ಬಂದಿದ್ರು. ಯಾವಾಗಲೂ ಚಪಾತಿನೇ ಬೇಡ ಅಂತ ಅಂದ್ಬಿಟ್ಟು ನಾವು ಇವತ್ತು ಒಂದು ಡಿಶ್ನ ರೆಡಿ ಮಾಡ್ತಾ ಇದ್ದೀನಿ. ಏನಂದ್ರೆ ಅದು ಪಾಲಕ್ ಪನ್ನೀರ್ ಪಲಾವ್. ಬನ್ನಿ ನೋಡೋಣ ಯಾವ ತರ ಆಗುತ್ತೆ ಅಂತ ಇವತ್ತಿಂದು ಬ್ಲಾಗ್. ಸೊ ಫ್ರೆಂಡ್ಸ್, ಸ್ವಲ್ಪ ಈ ಪಲಾವ್ಗೆ ಮಿಕ್ಸಿ ಮಾಡ್ಕೋಬೇಕಾಗುತ್ತೆ. ಸ್ವಲ್ಪ ಏನೇನ್ ಮಾಡ್ಕೋಬೇಕು ಅಂತ ನಾನು ತೋರಿಸ್ತೀನಿ ಬನ್ನಿ. ಆಕ್ಚುಲಿ ನಾನು 3 ಪಾವು ಪಲಾವ್ ಮಾಡ್ಬೇಕು ಅನ್ಕೊಂಡಿದೀನಿ. ಅದಕ್ಕೆ ಸ್ವಲ್ಪ ಗೋಡಂಬಿ, ಚಕ್ಕೆ, ಲವಂಗ, ಮತ್ತೆ ಏಲಕ್ಕಿ, ಸ್ಟಾರ್ ಹೂವು, ಮತ್ತೆ ಪಾಚಿ ಆತರ ಇದೆಯಲ್ಲ ಆ ತರದ್ದು. ನೆಕ್ಸ್ಟ್ ಬೆಳ್ಳುಳ್ಳಿ, ಸ್ವಲ್ಪ ಮೆಣಸಿನ್ಕಾಯಿ, ಮತ್ತೆ ಶುಂಠಿ, ಸ್ವಲ್ಪ ಗಸಗಸೆ ಬೇಕಾಗುತ್ತೆ. ಸೊ ಈಗ ಆಲ್ರೆಡಿ ನಾನು ಬಾಂಡ್ಲಿಗೆ ಸ್ವಲ್ಪ ಎಣ್ಣೆ ಹಾಕಿ ಇಟ್ಟಿದ್ದೀನಿ ಫ್ರೆಂಡ್ಸ್. 1 by 1 ಹಾಕ್ತಾ ಹೋಗೋಣ. ಸ್ವಲ್ಪ ಎಣ್ಣೆ ಕಾದಿದೆ. ಫಸ್ಟ್ ನಾವ್ ಏನ್ ಹಾಕ್ಬೇಕು ಅಂದ್ರೆ ಈ ಪಲಾವ್ ಸಾಮಾನುಗಳು ಏನೇನಿದೆಯೋ ಅದನ್ನ ನಾನು ಹಾಕ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ನೀವು. ಪಲಾವ್ ಸಾಮಾನು ಹಾಕಿದೀನಿ. ಜಸ್ಟ್ ಒಂದು 10 seconds ಅಷ್ಟು ಫ್ರೈ ಆಗ್ಲಿ ಅದು. ಆಮೇಲೆ ಸ್ವಲ್ಪ ಗೋಡಂಬಿನ ಹಾಕೋಣ. ಗೋಡಂಬಿ ನಾನು ತಗೊಂಡಿದ್ದೀನಲ್ಲ, ಒಂದು 10 to 15 ಪೀಸ್ ಗೋಡಂಬಿ ತಗೊಂಡಿದ್ದೀನಿ. ಗೋಡಂಬಿ ಹಾಕೋಣ. ಫ್ರೈ ಆಗಿದ ತಕ್ಷಣ ಎಲ್ಲ ಒಂದು 10 ಸೆಕೆಂಡ್ ಫ್ರೈ ಆದ್ರೆ ಸಾಕು. ಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ. ಸ್ವಲ್ಪ ಮಧ್ಯ ಮೆಣಸಿನ್ಕಾಯಿನ ಕಟ್ ಮಾಡ್ಕೊಂಡಿದ್ದೀನಿ, ಯಾಕಂದ್ರೆ ಅದು ಎಣ್ಣೆಗೆ ಹಾಕ್ದಾಗ ಸಿಡಿಯೋದಿಲ್ಲ ಜಾಸ್ತಿ. ನೋಡಿ ಈ ತರ ಮೆಣಸಿನ್ಕಾಯಿ ಹಾಕೊಂಡಿದ್ದೀನಿ. ಸ್ವಲ್ಪ ಫ್ರೈ ಆಗಲಿ ಅದು. ಒಂದು 30-40 seconds ಅಷ್ಟು ಫ್ರೈ ಆದ್ಮೇಲೆ ನೆಕ್ಸ್ಟ್ ನಾನು ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ. 1-1.5 ಇಡಿ ಅಷ್ಟು ಬೆಳ್ಳುಳ್ಳಿ ಹಾಕಿದ್ದೀನಿ. ಹಿಂದೆನೆ ಶುಂಠಿನೂ ಹಾಕ್ಬಿಡೋಣ. ಸ್ವಲ್ಪ ಹೊತ್ತು ಫ್ರೈ ಆಗಲಿ ಇದು ಕೂಡ. ಸೊ ಫ್ರೆಂಡ್ಸ್, ಇದೆಲ್ಲ ಆಲ್ಮೋಸ್ಟ್ ಫ್ರೈ ಆಗ್ತಾ ಬಂತು. ಇದನ್ನ ಒಂದು ಪ್ಲೇಟ್ ಅಲ್ಲಿ ತಕೊಂಡ್ ಬಿಡ್ಬೇಕು ನಾವು. ಯಾಕಂದ್ರೆ ಇದು ಮಿಕ್ಸಿ ಮಾಡುವಾಗ ಇದು ಜಾಸ್ತಿ ಬಿಸಿ ಇದ್ರೆ ಮಿಕ್ಸಿ ಮಾಡೋದಕ್ಕೆ ಸರಿ ಹೋಗೋದಿಲ್ಲ. ಸ್ವಲ್ಪ ಆರ್ಲಿ ಅಂತ ಅಂದ್ಬಿಟ್ಟು ನಾನು ಅದೇ ಪ್ಲೇಟ್ಗೆ ನಾನು ವಾಪಸ್ ತೆಗಿತಾ ಇದ್ದೀನಿ. ಸೊ ಫ್ರೆಂಡ್ಸ್, ಇದು ನಾನು ತಟ್ಟೆಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ. ಇದು ಕಂಪ್ಲೀಟ್ ಆಗಿ ಆರ್ಬೇಕು. ಅಷ್ಟೊತ್ತಲ್ಲಿ ಇದೇ ಬಾಂಡ್ಲಿಗೆ ನಾವು ಇದು ಪಾಲಕ್ ಸೊಪ್ಪು ಆಲ್ಮೋಸ್ಟ್ ಒಂದು ಕಟ್ಟನ್ನ ನಾನು ತೊಳೆದು ಸೋಸ್ಕೊಂಡೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದೇ ಎಣ್ಣೆಗೆ ಪಾಲಕ್ ಸೊಪ್ಪನ್ನ ಡೈರೆಕ್ಟ್ ಆಗಿ ಹಾಕ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ಇವಾಗ ಇದನ್ನ ಮಿಕ್ಸ್ ಮಾಡ್ಕೊಂಡು ನೀಟಾಗಿ ಪಾಲಕ್ ಸೊಪ್ಪು ಅದು ಫ್ರೈ ಆಗ್ಬೇಕು. ಸೊ ಫ್ರೆಂಡ್ಸ್, ನೋಡಿದ್ರಿ ಅಲ್ಲ, ಅವಾಗಿಂದ ಎಷ್ಟೊಂದು ನೀರಿತ್ತು. ಇದನ್ನ ಹೈ ಫ್ಲೇಮ್ ಅಲ್ಲಿ ಇಟ್ಕೊಂಡು ಒಂದು ಆಲ್ಮೋಸ್ಟ್ ಒಂದು 3 to 4 minutes ಬೇಯಿಸಿದ್ರೆ ನೋಡಿ ಈ ತರ ಆಗುತ್ತೆ. ನೀರೆಲ್ಲ ಹಿಂಗೋಗುತ್ತೆ. ಅಲ್ಲಿವರೆಗೂ ಸೊಪ್ಪನ್ನ ಚೆನ್ನಾಗಿ ಬೇಯಿಸಿದ್ರೆ ಇದು ಹಸಿ ವಾಸನೆ ಎಲ್ಲ ಹೋಗ್ಬೇಕು. ಆಕ್ಚುಲಿ ಅವಾಗ್ಲೇನೆ ಚೆನ್ನಾಗಿ ಬರೋದು. ಹಸಿ ವಾಸನೆ ಎಲ್ಲ ಹೋದ್ರೆ ಅದು ಟೇಸ್ಟ್ ಕೂಡ ಜಾಸ್ತಿ ಬರುತ್ತೆ. ನೀವು ಅದೇ ತರ ಸ್ವಲ್ಪನೇ ಮರಗಿದ ತಕ್ಷಣ ಹಾಕಿದ್ರೆ ಚೆನ್ನಾಗಿರೋದಿಲ್ಲ. ಯಾಕಂದ್ರೆ ಇದು ಹಸಿ ವಾಸನೆ ಇರೋದ್ರಿಂದ ಅದೊಂಥರ ಟೇಸ್ಟ್ ಡಿಫರ್ ಆಗ್ತಾ ಹೋಗುತ್ತೆ. ಸೊ ಇದನ್ನೆಲ್ಲ ಪಾಲಕ್ ಸೊಪ್ಪೆಲ್ಲ ಬೆಂದಿದ್ದಾದ್ಮೇಲೆ ನಾವು ಮಿಕ್ಸಿ ಮಾಡ್ಕೊಳ್ಳೋಣ ಡೈರೆಕ್ಟ್ ಆಗಿ. ಇವಾಗ ಅದೇ ಪ್ಲೇಟ್ಗೆ ನಾನು ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಸ್ಟವ್ ಆಫ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ನಾನು ಆಲ್ರೆಡಿ. ಅದರಲ್ಲೇ ಸ್ವಲ್ಪ ಇಂಗುತ್ತೆ ನೀರು ಕೂಡ. ಸೊ ಇದನ್ನ ಪಾಲಕ್ ಸೊಪ್ಪನ್ನ ಹಂಗೆ ಡೈರೆಕ್ಟ್ ಆಗಿ ಇದು ಮಿಕ್ಸಿ ಮಾಡುವಂತ ಪ್ಲೇಟ್ಗೆ ನಾನು ತೆಗಿತಾ ಇದ್ದೀನಿ. ಬೇಕಿದ್ರೆ ಆ ನೀರನ್ನು ಕೂಡ ಸೇರಿಸ್ಕೊಬೋದು, ಏನ್ ತೊಂದರೆ ಇಲ್ಲ. ಇಷ್ಟನ್ನು ಸೇರಿಸ್ಕೊಂಡಿದ್ದಾದ್ಮೇಲೆ ಇದನ್ನ ಸ್ವಲ್ಪ ಧನಿಯಾ ಪುಡಿ ಮತ್ತೆ ಅರಿಶಿನದ ಪುಡಿನ ಮಿಕ್ಸಿ ಮಾಡೋದಕ್ಕೇನೆ ನಾನು ಹಾಕ್ತಾ ಇದ್ದೀನಿ. ನೋಡಿ ಎಷ್ಟಿದೆ ಅಂತಂದ್ರೆ ಒಂದು ಅರ್ಧ ಸ್ಪೂನ್ ಧನಿಯಾ ಪುಡಿ, 1/4 ಸ್ಪೂನ್ ಅರಿಶಿನದ ಪುಡಿನೂ ಕೂಡ ಮಿಕ್ಸಿ ಮಾಡೋದಕ್ಕೇನೆ ಹಾಕೊಬೇಕು. ಇದಿಷ್ಟು ಕಂಪ್ಲೀಟ್ ಆಗಿ ನೀಟಾಗಿ ಆರ್ಬೇಕು ಫ್ರೆಂಡ್ಸ್. ಆಮೇಲೆ ನಾವು ಮಿಕ್ಸಿ ಮಾಡೋಣ. ಸ್ವಲ್ಪ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಜಾಸ್ತಿ ಇದಾರೆ. ಸ್ವಲ್ಪ ಬ್ಯಾಕ್ ಗ್ರೌಂಡ್ ಸೌಂಡ್ ಏನಾದ್ರೂ ಜಾಸ್ತಿ ಇದ್ರೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಮೆಸ್ಸಿ ಆಗಿದೆ, ನಮ್ ಕಿಚನ್ ತುಂಬಾ ಮೆಸ್ಸಿ ಆಗಿದೆ. ಅದನ್ನೆಲ್ಲ ಮೈಂಡ್ ಮಾಡಕ್ ಹೋಗ್ಬೇಡಿ. ಇದು ಯಾಕಂದ್ರೆ ಸಡನ್ ಅಂತ ಇದು ಬಂದಿದೆ ಎಲ್ಲಾರು ಫ್ರೆಂಡ್ಸ್ ಎಲ್ಲಾನು. ಸೊ ಸ್ವಲ್ಪ ನನ್ಗೆ ಬೇಗ ಮಾಡ್ಕೋಬೇಕು ಅಂತ ನಾನೆಲ್ಲ ಅಷ್ಟು ನೀಟಾಗಿ ಮಾಡ್ಕೊಂಡಿಲ್ಲ. ಸೊ ಇಗ್ನೋರ್ ಮಾಡಿ ಇದನ್ನ. ಸೊ ಇದೆಲ್ಲ ನೀಟಾಗಿ ಹಾಕೊಂಡ್ಲಿ. ಆಮೇಲೆ ಹಂಗೆ ನಾನು ಮಿಕ್ಸಿ ಮಾಡೋದನ್ನ ತೋರಿಸ್ತೀನಿ. ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತ ಬನ್ನಿ ನೋಡೋಣ. ಸೊ ಫ್ರೆಂಡ್ಸ್, ನಾನು ನೆಕ್ಸ್ಟ್ ಪನ್ನೀರ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಒಂದು 200 grams ಅಷ್ಟು ಪನ್ನೀರ್ನ ನಾನು ತಗೊಂಡಿದ್ದೀನಿ. ಒಂದು 3 ಪಾವ್ ಅಕ್ಕಿಗೆ 200 grams ಪನ್ನೀರ್ ಸಾಕು ಅನ್ಸುತ್ತೆ. ಪನ್ನೀರ್ ಇಷ್ಟಪಡೋರು ಇನ್ನೂ 200 grams ಹಾಕೋಬಹುದು, ಏನ್ ತೊಂದರೆ ಇಲ್ಲ. ಇದನ್ನ ಒಂದು ಸ್ಮಾಲ್ ಕ್ಯೂಬ್ಸ್ ಆಗಿ ಕಟ್ ಮಾಡ್ಕೊಂಡು ಅದನ್ನ ತುಪ್ಪದಲ್ಲಿ ಉರಿಬೇಕು. ಇವಾಗ ನೋಡಿ ಈ ತರ ಕಟ್ ಮಾಡ್ಕೊಂಡಿದ್ದೀನಿ ನಾನು. ಇವಾಗ ಈಗ ಕಟ್ ಮಾಡಿರೋ ಪನ್ನೀರ್ಗೆ ಸ್ವಲ್ಪ ಉಪ್ಪು ಖಾರ ಮತ್ತೆ ಅರಿಶಿನ ಹಾಕಿ ಮಿಕ್ಸ್ ಮಾಡ್ಕೊಂತಾ ಇದ್ದೀನಿ. ಯಾಕಂದ್ರೆ ತಿನ್ನುವಾಗೂ ಅಷ್ಟೇ ಆ ಪನ್ನೀರ್ಗೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಇಟ್ಕೊಂಡಿರುತ್ತೆ.
ಸೊ ನೋಡಿ ಇಷ್ಟೇ ಉಪ್ಪು ಸಾಕಾಗುತ್ತೆ. ಸ್ವಲ್ಪ ಉಪ್ಪು ಹಾಕೊಂಡು ಸ್ವಲ್ಪ ಖಾರದ ಪುಡಿ ನೋಡಿ, ಎಷ್ಟು ಖಾರದ ಪುಡಿ ಮತ್ತೆ ಸ್ವಲ್ಪ ಅರಿಶಿನದ ಪುಡಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ, ಆಮೇಲೆ ನಾನು ಬಾಂಡ್ಲಿನಲ್ಲಿ ಫ್ರೈ ಮಾಡ್ತೀನಿ ತುಪ್ಪ ಹಾಕೊಂಡು. ಡೈರೆಕ್ಟ್ ಆಗಿ ಅದಕ್ಕೆ ಹಾಕ್ಬಿಟ್ರೆ ಬಾಂಡ್ಲಿಗೆಲ್ಲ ಕಚ್ಕೊಳ್ಳುತ್ತೆ. ಸ್ವಲ್ಪ ಹಾಕಿ ಇದನ್ನ ಒಂದು 5 ನಿಮಿಷ ಬಿಟ್ಟು ನಾವು ಫ್ರೈ ಮಾಡ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಈ ಟಿಪ್ನ ಫಾಲೋ ಮಾಡಿ. ನೀವು ಯಾವುದೇ ಪನ್ನೀರ್ ಪಲಾವ್ ಅಥವಾ ಏನೇ ಪಲಾವ್ಗೆ ಪನ್ನೀರ್ ಹಾಕಬೇಕು ಅಂದ್ರೆ ನೀವು ಫ್ರೈ ಮಾಡುವಾಗ ಫಸ್ಟೇ ಈ ತರ ಉಪ್ಪು ಖಾರ ಹಾಕಿ 5 ನಿಮಿಷ ಬಿಟ್ಬಿಟ್ರೆ ಆಮೇಲೆ ಚೆನ್ನಾಗಿ ಫ್ರೈ ಆಗುತ್ತೆ. ಅದಕ್ಕೆ ಉಪ್ಪು ಖಾರ ಚೆನ್ನಾಗಿ ಇಟ್ಕೊಂಡಿರುತ್ತೆ. ತಿನ್ನುವಾಗೂ ಅಷ್ಟೇ ಅದು ರೈಸ್ ಜೊತೆಗೆ ಇದು ಚೆನ್ನಾಗಿ ಟೇಸ್ಟ್ ಕೊಡ್ತಾ ಹೋಗುತ್ತೆ. ಸೊ ಇದನ್ನ 5 ನಿಮಿಷ ಬಿಟ್ಬಿಡೋಣ. ಅಷ್ಟೊತ್ತಲ್ಲಿ ನಾನು ನೋಡಿ ಇದು ಒಂದು 3 ಟೊಮೆಟೊ ಅಷ್ಟು, ನಾನು ಮೀಡಿಯಂ ಸೈಜ್ ಒಂದು 3 ಟೊಮೆಟೊ ಅಷ್ಟು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಪನ್ನೀರ್ ಪಲಾವ್ಗೆ ಜಾಸ್ತಿ ಟೊಮೆಟೊ ಏನು ಬೇಡ. ಮೊಸರು ಹಾಕೋದ್ರಿಂದ ಒಂದು 2 ರಿಂದ 3 ಟೊಮೆಟೊ ಸಣ್ಣ ಗಾತ್ರದ್ದು ಆದ್ರೆ ಸಾಕಾಗುತ್ತೆ. ಸೊ ನೆಕ್ಸ್ಟ್ 5 ನಿಮಿಷ ಆದ್ಮೇಲೆ ಅದು ಫ್ರೈ ಮಾಡೋದು ನಾನು ತೋರಿಸ್ತೀನಿ. ಸೊ ಫ್ರೆಂಡ್ಸ್, ಅದು ನಾವೇನೇನು ಎಣ್ಣೆಯಲ್ಲಿ ಫ್ರೈ ಮಾಡಿದ್ವೋ ಸೊಪ್ಪು ಮತ್ತೆ ಇಂಗ್ರೀಡಿಯೆಂಟ್ಸ್ ಎಲ್ಲಾನು ನಾನು ಮಿಕ್ಸಿ ಮಾಡೋದಕ್ಕೆ ಹಾಕ್ತಾ ಇದ್ದೀನಿ. ಇದೆಲ್ಲ ನೀಟಾಗಿ ಆರ್ಕೊಂಡಿದೆ. ಸೊ ಇವಾಗ ಮಿಕ್ಸಿ ಮಾಡಿ ತೋರ್ಸೋಣ ಫ್ರೆಂಡ್ಸ್. ಇವಾಗ ನಾನು ಅದೇ ಬಾಂಡ್ಲಿಗೆ ಒಂದು 2-3 ಸ್ಪೂನ್ ತುಪ್ಪ ಹಾಕಿದ್ದೀನಿ. ಇವಾಗ ನಾನು ಏನು ಪನ್ನೀರ್ನ ಅದು ಎಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೆ ಅದನ್ನ ಬಾಂಡ್ಲಿಗೆ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಅದು ಉಪ್ಪು ಖಾರ ಇನ್ನೂ ಇಟ್ಕೊಳ್ಳುತ್ತೆ ಫ್ರೈ ಮಾಡಿದ್ರೆ. ಸ್ವಲ್ಪ ಮೀಡಿಯಂ ಫ್ಲೇಮಲ್ಲೇನೆ ಇದನ್ನ ಸ್ವಲ್ಪ ಫ್ರೈ ಮಾಡಿ ಒಂದು 30 ಸೆಕೆಂಡ್ 40 ಸೆಕೆಂಡ್ಸ್ ಅಷ್ಟು ಮಾಡಿದ್ರೆ ಸಾಕು. ಇವಾಗ ನೋಡ್ತಾ ಇದ್ದೀರಲ್ಲ, ನಾನು 3 ಪಾವ್ ಅಕ್ಕಿನ ನೆನೆಸಿ ಇಟ್ಕೊಂಡಿದ್ದೀನಿ. ಇನ್ನೇನು ಒಗ್ಗರಣೆಗೆ ನಾನು ಇಡಬೇಕು ನೋಡಿ. ಜೀರಿಗೆ ಸಾಂಬಾರ್ ರೈಸ್ನ ಜಸ್ಟ್ ಇವಾಗ ತಾನೇ ತೊಳೆದು ಇಟ್ಟಿದ್ದೀನಿ. ಮುಂಚೆನೆ ನೆನೆಸಿ ಇಡೋದೇನು ಬೇಕಾಗಿಲ್ಲ. ಇದು ಜಸ್ಟ್ ಇನ್ನೇನು ನೀವು ಒಗ್ಗರಣೆಗೆ ಇಡ್ತೀರಲ್ಲ ಅವಾಗ ನೆನೆಸಿದ್ರೆ ಸಾಕು. ಜಾಸ್ತಿ ಅಕ್ಕಿ ನೆನೆಯೋದು ಬೇಕಿಲ್ಲ. ಇದು ಸ್ಮೆಲ್, ಜೀರಿಗೆ ಸಾಂಬಾರ್ ಸ್ಮೆಲ್ಲು ಅಷ್ಟು ಹೋಗ್ಬಿಡುತ್ತೆ. 1 ಸತಿ 2 ಸತಿ ತೊಳೆದ್ರೆ ಸಾಕು ಇದು. ಸೊ ಇವಾಗ ಒಗ್ಗರಣೆ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್. ನೋಡಿ ಇವಾಗ ನಾನು ಒಗ್ಗರಣೆ ಸ್ಟಾರ್ಟ್ ಮಾಡಿದ್ದೀನಿ. ಸ್ವಲ್ಪ ಆಯಿಲ್ ಹಾಕಿದ್ದೀನಿ. ತಪ್ಪಲೆಲ್ಲೇ ಮಾಡ್ತಾ ಇರೋದು ಆ್ಯಕ್ಚುಲಿ ನಾವು. ಸ್ವಲ್ಪ ತಪ್ಪಲೆಗೆ ಎಷ್ಟು ಬೇಕೋ ಅಷ್ಟು ಆಯಿಲ್ ಹಾಕಿದ್ದೀನಿ. ಒಂದು ಸ್ವಲ್ಪ ಎಣ್ಣೆ ಕಾದ ತಕ್ಷಣ ಸ್ವಲ್ಪ ಸಾಸಿವೆ ಹಾಕ್ತಾ ಇದ್ದೀನಿ ನಾನು. ಸ್ವಲ್ಪ ಸಾಸಿವೆ ಆಗಲಿ. ಸ್ವಲ್ಪ ಬಾತ್ ಸಾಮಾನು ಕಮ್ಮಿ ಹಾಕಬೇಕು. ಮತ್ತೆ ಕರಿಬೇವು ಹಾಕ್ತಾ ಇದ್ದೀನಿ. ಅದೊಂದು ಸ್ವಲ್ಪ ಹೊತ್ತು ಆಗಲಿ. ಜಾಸ್ತಿ ಬಾತ್ ಸಾಮಾನೆಲ್ಲ ಹಾಕಕ್ಕೆ ಹೋಗ್ಬಾರ್ದು ಫ್ರೆಂಡ್ಸ್. ಇವಾಗ ಅದಾಗಿದ ತಕ್ಷಣನೇ ಸ್ವಲ್ಪ ಮೆಂತ್ಯ ಸೊಪ್ಪು ಮತ್ತೆ ಪುದೀನ ಸೊಪ್ಪು ಸ್ವಲ್ಪ ಒಂದೊಂದು ಇಡೀ ಅಷ್ಟು ಆದ್ರೆ ಸಾಕು. ಫ್ರೆಂಡ್ಸ್, ಇದು ಸೊಪ್ಪೆಲ್ಲ ನೀಟಾಗಿ ಫ್ರೈ ಆಯಿತು. ಇವಾಗ ನಾನು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು 3 ಈರುಳ್ಳಿಯಷ್ಟು ಈರುಳ್ಳಿನ ಹಾಕಬೇಕು. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ಅಲ್ಲಿವರೆಗೂ ಒಂದು ಸ್ವಲ್ಪ ಲೈಟ್ ಬ್ರೌನ್ ಕಲರ್ ಆಗೋವರೆಗೂ ನಾವು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಸೊ ಫ್ರೆಂಡ್ಸ್, ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ. ಒಂದು ಲೈಟ್ ಬ್ರೌನ್ ಕಲರ್ ಆಗಿದೆ. ನೆಕ್ಸ್ಟ್ ನಾನು ಒಂದು 2 ರಿಂದ 3 ಸಣ್ಣ ಟೊಮೆಟೊ ಕಟ್ ಮಾಡಿ ಇಟ್ಕೊಂಡ್ರೆ ತೋರಿಸಿದ್ನಲ್ವಾ, ಅದನ್ನು ನಾವು ಸೇರಿಸೋಣ. ಇವಾಗ ಸ್ವಲ್ಪ ಇದನ್ನು ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ನಾವು ಫ್ರೈ ಮಾಡಬೇಕಾಗತ್ತೆ. ಪೂರಿನ ಹೈ ಫ್ಲೇಮಲ್ಲೇ ಇಟ್ಕೊಂಡು ಸ್ವಲ್ಪ ಸಾಫ್ಟ್ ಆಗೋವರೆಗೂ ಸ್ವಲ್ಪ ಬೇಯಿಸೋಣ ಫ್ರೆಂಡ್ಸ್ ಇದನ್ನು. ಇದು ಟೊಮೆಟೊ ಎಲ್ಲ ನೀಟಾಗಿ ಸಾಫ್ಟ್ ಆಗಿದೆ, ನೋಡ್ತಾ ಇರ್ಬೋದು ನೀವು. ಇವಾಗ ನೀಟಾಗಿ ಸಾಫ್ಟ್ ಆಗಿದೆ. ನೆಕ್ಸ್ಟ್ ನಾನು ಮಿಕ್ಸಿ ಮಾಡ್ಕೊಂಡಿದ್ನಲ್ಲ ಅವಾಗಲೇ ಇಂಗ್ರೀಡಿಯೆಂಟ್ಸ್ ಎಲ್ಲ ಅದನ್ನ ನಾನು ಸೇರಿಸ್ತಾ ಇದ್ದೀನಿ. ಆಯ್ತಾ ಅಕ್ಕ? ಪಲಾವ್ ಫ್ರೆಂಡ್ಸ್, ಇವರು ತುಂಬಾ ನಮ್ಗೆ ಹಿಂಸೆ ಮಾಡ್ತಾರೆ ಫ್ರೆಂಡ್ಸ್. ಅವಾಗ ಬಂದು ಆಕ್ಚುಲಿ ಇವ್ರಿಗೆ ಪಲಾವ್ ಅಂದ್ರೆ ತುಂಬಾ ಇಷ್ಟ. ಇವರು ನಮ್ ಕೋ-ಸಿಸ್ಟರ್. ನಾನು ಯಾವಾಗೂ ಕೋ-ಸಿಸ್ಟರ್ ಅಂತ ಇರ್ತೀನಿ. ಇವ್ರ ಹೆಸರು ಆಕ್ಚುಲಿ ಐಶ್ವರ್ಯ ಅಂತ. ನಾವು ಐಶ್ವರ್ಯ ಅಂತ ಫುಲ್ ನೇಮ್ ಕರೆಯೋದಿಲ್ಲ, ಐಶು ಅಂತಾನೆ ಕರೆಯೋದು. ಏನಮ್ಮ ಪಲಾವ್ ಆಯ್ತು? ಎಲ್ಲ ಚೆನ್ನಾಗಿ ನೋಡ್ಕೊಳ್ಳಿ, ಪಲಾವ್ ಹೆಂಗ್ ಮಾಡೋದು ಅಂತ ಮಾಡ್ಕೊಳ್ಳಿ, ನೋಡ್ಕೊಳ್ಳಿ, ತಿನ್ಕೊಳ್ಳಿನಾ ಕಾನ್ಸೆಪ್ಟ್. ಸೊ ಫ್ರೆಂಡ್ಸ್, ಇದು ರುಬ್ಬಿರೋದು ನಾನು ಹಾಕಿದ್ದೀನಿ. ಅದು ಎಣ್ಣೆ ಬಿಡೋವರೆಗೂ ನೀಟಾಗಿ ಸ್ವಲ್ಪ ಫ್ರೈ ಆಗಲಿ. ಎಣ್ಣೆ ತೇಲ್ಬೇಕು, ಅಲ್ಲಿವರೆಗೂ ನೀಟಾಗಿ ಫ್ರೈ ಆಗಲಿ. ಅದು ತಳ ಕಚ್ಚುತ್ತೆ. ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡ್ರೆ ಸಾಕು. ಫ್ರೈ ಆಯಿತು. ಜಾಸ್ತಿ ಅಂದರೆ ಎಣ್ಣೆ ಬಿಟ್ಕೊಂಡಿದೆ, ಅಷ್ಟು ಫ್ರೈ ಆಗಿದೆ. ನೋಡ್ತಾ ಇರ್ಬೋದು ನೀವು ಯಾವ ಥರ ಎಣ್ಣೆ ಬಿಟ್ಕೊಂಡಿದೆ ಅಂತ. ಇಷ್ಟು ಫ್ರೈ ಆದರೆ ಸಾಕು. ಯಾಕಂದರೆ ಫಸ್ಟೇ ನಾವು ಬಾಣಲಿಗೆ ಹಾಕಿ ಎಲ್ಲ ಚೆನ್ನಾಗಿ ಹುರಿದಿದ್ದೀವಿ. ಜಾಸ್ತಿ ಫ್ರೈ ಆಗೋದೇನು ಬೇಕಿಲ್ಲ. ಈಗ ಇದಕ್ಕೆ ಡೈರೆಕ್ಟಾಗಿ ನಾನು ಒಂದು 2-3 ಸ್ಪೂನ್ ಅಷ್ಟು ಮೊಸರನ್ನ ಹಾಕ್ತಾ ಇದ್ದೀನಿ.
ಮೊಸರು ಹಾಕಿದ ತಕ್ಷಣನೇ ನಾನು ಒಂದ್ 2-3 ಸ್ಪೂನ್ ಮೊಸರು ಹಾಕಿದಿನಲ್ಲ ಅದನ್ನ ತಿರುಗಿಸ್ಕೊಳ್ಳೋಣ. ಮೊಸರು ಹಾಕಿದ್ಮೇಲೆ ಜಾಸ್ತಿ ಬೇಯಿಸೋದ್ ಬೇಡ. ಡೈರೆಕ್ಟ್ ಆಗಿ ಇದಾದ್ಮೇಲೆ ನಾವು ಉಪ್ಪು ಹಾಕೋಣ. ನೋಡಿ ಆಲ್ಮೋಸ್ಟ್ ನಾನು ಇಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ನೀವು ಟೇಸ್ಟ್ಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ನೀವು ಹಾಕೊಳ್ಳಿ. ಉಪ್ಪು ಹಾಕಿದ್ದೀನಿ. ಸೊ ಫ್ರೆಂಡ್ಸ್, ನಾನು ಅವಾಗಲೇ ತುಪ್ಪ ಹಾಕಿ ಪನ್ನೀರ್ನ ಫ್ರೈ ಮಾಡ್ಕೊಂಡಿದ್ನಲ್ಲ, ಅದನ್ನ ನೋಡಿ ಈ ತರ ಆಗಿದೆ ಪನ್ನೀರು. ಸ್ವಲ್ಪ ನೋಡಿ ಇಷ್ಟ ಆದ್ರೆ ಸಾಕು, ಜಾಸ್ತಿನೂ ಕೂಡ ಬೇಯಿಸೋದ್ ಬೇಕಾಗಿಲ್ಲ. ಇಷ್ಟ ಹಾಕಿದ್ಮೇಲೆ ನಾವು ಡೈರೆಕ್ಟ್ ಆಗಿ ಹಾಕೊಳ್ಳೋಣ. ನಿಮ್ಗೆ ಪನ್ನೀರ್ ಕ್ವಾಂಟಿಟಿ ಇನ್ನೂ ಜಾಸ್ತಿ ಬೇಕು ಅನ್ಸಿದ್ರು ಹಾಕೊಬಹುದು, ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇದ್ರ ಜೊತೆಗೆ ನೀವು ವೆಜಿಟೇಬಲ್ ಕೂಡ ಆಡ್ ಮಾಡ್ಕೊಬಹುದು ಈ ಟೈಮಿನಲ್ಲಿ. ಇಲ್ಲ ಅಂದ್ರೆ ಬಟಾಣಿ ಇದ್ರೆ ಬಟಾಣಿ ಕೂಡ ಹಾಕೋಬಹುದು. ಬಟಾಣಿ ಬೇಕಾ? ಬಟಾಣಿ ಇದ್ರೆ ಹಾಕೊಬಹುದು. ಆಕ್ಚುಲಿ ನಮ್ಗೆ ಬಟಾಣಿ ಸಿಗ್ಲಿಲ್ಲ ಫ್ರೆಂಡ್ಸ್, ಅದನ್ನ ತಗೊಂಡ್ಬರೋದಕ್ಕೆ ಅಂತ ಹೋಗಿದ್ವಿ, ಬಟ್ ಬಟಾಣಿ ಸಿಗ್ಲಿಲ್ಲ. ತುಂಬಾ ಕಡೆ ನೋಡಿದ್ವಿ, ಬಟಾಣಿ ಸಿಗ್ಲಿಲ್ಲ. ಅದಕ್ಕೋಸ್ಕರ ಜಸ್ಟ್ ಪನ್ನೀರಲ್ಲಿ ನಾವು ಮುಗಿಸ್ತಾ ಇದೀವಿ ಇದನ್ನ. ಸೊ ಇದನ್ನ ಆದ್ಮೇಲೆ ನಾನು ನೋಡಿ ಈ ಗ್ಲಾಸ್ ಅಲ್ಲಿ ನಾನು ನೀರ್ನ ಅಳತೆ ಮಾಡಿ ಇಟ್ಕೊಂಡಿದೀನಿ. ನಾನು 3 ಕಪ್ ಅಂದ್ರೆ 3 ಪಾವಷ್ಟು ಜೀರಾ ರೈಸ್ ಹಾಕೊಂಡಿದೀನಿ. ಇದ್ರಲ್ಲಿ 2.5 ಲೋಟ ಅಷ್ಟು ನಾನು ಹಾಕೊಂತೀನಿ. ಅಂದ್ರೆ ನಿಮ್ಮ ಮನೇಲಿ ನೀವು ಎಷ್ಟು ಹಾಕೊಳ್ತೀರಾ, ಒಂದ್ ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರು, ಆ ತರ ಅದೇ ಕ್ವಾಂಟಿಟಿನಲ್ಲಿ ಹಾಕೊಂಡ್ರೆ ಹಾಕೊಳ್ಳಿ. ನಾನು ಜೀರಾ ರೈಸ್ ಹಾಕಿರೋದ್ರಿಂದ ಒಂದ್ ಸ್ವಲ್ಪ ನೀರ್ ಕಮ್ಮಿ ಹಾಕಿದೀನಿ, ಒಂದ್ ಅರ್ಧ ಗ್ಲಾಸ್ ಅಷ್ಟು ನೀರ್ ಕಮ್ಮಿ ಹಾಕಿದೀನಿ. ಇದು ಆಕ್ಚುಲಿ ಆ ಲೋಟಲ್ಲಿ 2 ಲೋಟ ನೀರ್ ಬರುತ್ತೆ. ಸೊ ನಾನು ಇದು ಟೋಟಲ್ ಆಗಿ ಇದ್ರಲ್ಲಿ 2.5 ಅಷ್ಟು ಹಾಕಿದೀನಿ, ಸ್ವಲ್ಪ ಉದ್ರುದ್ರಾಗ್ ಬರ್ಲಿ ಅಂತ. ಹಂಗಂತ ಜಾಸ್ತಿ ಉದ್ರುದ್ರಾಗೂ ಚೆನ್ನಾಗಿರಲ್ಲ, ಒಂಥರ ಆರಾದ್ಮೇಲೆ ಪಲಾವ್ ತಿನ್ನೋದಕ್ಕಾಗಲ್ಲ. ಅದಕ್ಕೆ ಮೀಡಿಯಂ ಆಗಿರ್ಲಿ ಅಂತ ನಾನು ಹಾಕೊಂಡಿದ್ದೀನಿ. ಪನ್ನೀರ್ ಹಾಕಿ ಸ್ವಲ್ಪ ಇಷ್ಟ ಆಗಿದ್ದಾದ್ಮೇಲೆ ನಾನು ನೀರ್ ಕಾಯಕ್ ಇಟ್ಕೊಂಡಿದೀನಿ. ಆ ನೀರ್ನ ಸೇರ್ಸೋಣ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ಇಷ್ಟು ನೀರ್ ನಾನು ಆಲ್ರೆಡಿ ಕಾಯಕ್ ಇಟ್ಕೊಂಡಿದ್ದೆ. ನೋಡಿ ಅಷ್ಟು ನೀರ್ನ ನಾನು ಸೇರಿಸ್ತಾ ಇದ್ದೀನಿ. ಇವಾಗ ಚೆನ್ನಾಗಿ ಕುದಿ ಬರಲಿ, ಇದು ಹೈ ಫ್ಲೇಮ್ ಇಟ್ಕೊಳ್ಳಿ. ಚೆನ್ನಾಗಿ ಕುದಿ ಬಂದಾದ್ಮೇಲೆ ಟೇಸ್ಟ್ ನೋಡ್ಕೊಳ್ಳಿ, ಉಪ್ಪು ಖಾರ ಯಾವ ತರ ಬೇಕಾದ್ರೆ ಅವಾಗ ಅಡ್ಜಸ್ಟ್ ಮಾಡ್ಕೊಬಹುದು. ನಾವು ಉಪ್ಪು ಬೇಕಾದ್ರೆ ಖಾರ ಬೇಕಾದ್ರೆ ಹಾಕೊಂಡು, ಬರೀ ಖಾರನ ಹಾಕೊಂಡ್ರೆ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಈ ಟೈಮಲ್ಲಿ ಏನಾದ್ರು ಕಮ್ಮಿ ಅನ್ಸಿದ್ರೆ ಸೊ ನೋಡೋಣ, ಸ್ವಲ್ಪ ಕಾಯ್ಲಿ ಅದು ನೀರು. ಅಷ್ಟೊತ್ತಲ್ಲಿ ಅಕ್ಕಿನೂ ನೋಡಿ ಎಷ್ಟು ಚೆನ್ನಾಗಿ ನೆಂದಿದೆ. ಒಗ್ಗರಣೆಗಿರೋ ಟೈಮಲ್ಲಿ ನೆನ್ಸಿದ್ರೆ ಸಾಕು. ನೋಡಿ ನೀಟಾಗಿ ನೆಂದಿದೆ ಇದು. ಇಷ್ಟು ನೆಂದ್ರೆ ಸಾಕು. ತುಂಬಾ ಹೊತ್ತು ನೆನ್ಸಿದ್ರೆ ನಾವು ಪಲಾವ್ನಲ್ಲಿ ಅದು ನೀರ್ ಜೊತೆಗೆ ತಿರುಗ್ತಾ ಇರ್ಬೇಕಾದ್ರೆ ಅಕ್ಕಿ ಎಲ್ಲ ಬ್ರೇಕ್ ಹಾಕೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಇಷ್ಟು ನಂತರ ಸಾಕು. ಪನ್ನೀರ್ ಪಲಾವು ಚೆನ್ನಾಗಿ ಟೇಸ್ಟ್ ಇನ್ನೂ ಇನ್ಕ್ರೀಸ್ ಆಗ್ಬೇಕು ಅಂತಂದ್ರೆ ಒಂದ್ ಸೀಕ್ರೆಟ್ ಟಿಪ್ ಇದೆ. ಅದೇನು ಅಂತಂದ್ರೆ ಹಾಲು. ನೋಡಿ ನಾನು ಇಷ್ಟು 3 ಪಾವ್ ಅಕ್ಕಿಗೆ ಇದು 1/4 ಗ್ಲಾಸ್ ಅಷ್ಟು ನಾನು ಹಾಲು ಹಾಕ್ತಾ ಇದ್ದೀನಿ. ಇದು ಕಾಯಿಸಿ ಆರಿಸಿರೋ ಹಾಲಾದ್ರೂ ಪರವಾಗಿಲ್ಲ, ಹಂಗೆ ಬಿಸಿ ಇದ್ರೂ ಹಾಲೂನು ಪರವಾಗಿಲ್ಲ. ಯಾಕಂದ್ರೆ ನಾನು ಇದ್ರ ಜೊತೆಗೆ ಜಾಯಿನ್ ಮಾಡೋದ್ರಿಂದ ಇಷ್ಟು ಹಾಲನ್ನ ನಾನು ಇವಾಗೇ ಹಾಕ್ತಾ ಇದ್ದೀನಿ. ಹಾಲು ಹಾಕಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಟೇಸ್ಟ್ ಪನ್ನೀರ್ ಜೊತೆಗೆ. ಸೊ ಫ್ರೆಂಡ್ಸ್, ನೋಡ್ತಾ ಇದ್ದೀರಾ ಇವಾಗ ನೀರ್ ಕುದೀತಾ ಇದೆ. ಈ ಟೈಮಲ್ಲಿ ನೀವು ಉಪ್ಪು ಖಾರ ಏನಾದ್ರು ಬೇಕು ಅಂದ್ರೆ ಅಡ್ಜಸ್ಟ್ ಮಾಡ್ಕೊಬಹುದು. ಆಕ್ಚುಲಿ ಅದು ಕರೆಕ್ಟ್ ಆಗಿತ್ತು, ನಾನು ಹಾಕಿರೋದು ಏನೂ ಹಾಕಕ್ ಹೋಗಿಲ್ಲ ನಾನು. ಇಂಥ ಟೈಮಲ್ಲಿ ನೋಡಿ ನೀರ್ನ ಪೂರ್ತಿ ಸೋರ್ಸ್ಕೊಂಡು ಅಕ್ಕಿನ ನೀರ್ ತೆಗೆದ್ಬಿಟ್ಟು ನಾನು ಹಾಕ್ತಾ ಇದ್ದೀನಿ. ನೀಟಾಗಿ ನೀರ್ನ ಸೋರ್ಸ್ಕೊಂಡು ಹಾಕಿದ್ರೆ ಬೆಟರ್. ಯಾಕಂದ್ರೆ ನಾವು ಡೈರೆಕ್ಟ್ ಆಗಿ ಅಕ್ಕಿ ನೀರಿಲ್ಲ ಅಂತ ಹಾಕೊಂಡ್ಬಿಟ್ರೆ ನೋಡಿ ಇದು ಎಷ್ಟು ನೀರ್ ಬಂದಿದೆ ತಪ್ಲೆನಲ್ಲಿ. ಇದು ನೀರು ಸೇರಿಸ್ಬಿಟ್ರೆ ತುಂಬಾ ಮುದ್ದೆ ತರ ಆಗೋಗ್ಬಿಡುತ್ತೆ ಅನ್ನ. ಸೊ ಕೈಯಲ್ಲೇ ಹಿಂಗೆ ಎತ್ತ ಹಾಕಿದ್ರೆ ಕನ್ಸಿಸ್ಟೆನ್ಸಿ ಕರೆಕ್ಟ್ ಆಗಿ ಬರುತ್ತೆ. ಸೊ ಫ್ರೆಂಡ್ಸ್, ಇದು ಇನ್ನೇನು ಎಂಡಿಂಗ್ ಸ್ಟೇಜ್ ಅಲ್ಲಿ ಇದೆ. ಅಂತ ಟೈಮಲ್ಲಿ ಒಂದು ಅರ್ಧ ಹೋಳು ನಿಂಬೆಹಣ್ಣ ನಾನು ಹಿಂಡ್ತಾ ಇದ್ದೀನಿ. ಲಾಸ್ಟ್ ಅಲ್ಲಿ ನಿಂಬೆಹಣ್ಣು ಹಾಕಿದ್ರೆ ಚೆನ್ನಾಗಿ ಬರುತ್ತೆ ಟೇಸ್ಟ್. ಪಲಾವ್ ಆಯ್ತಾ? ಪಲಾವ್ ಆಯ್ತಮ್ಮ, ಇನ್ನೇನು ಲಾಸ್ಟ್ ಅಲ್ಲಿ ಆಯ್ತು. ಇನ್ನೊಂದು ಸ್ವಲ್ಪ ಚೂರು ಹಿಂಗಿದ್ರೆ ಆಗೋಗುತ್ತೆ. ಒಂದ್ಸರಿ ಟೇಸ್ಟ್ ನೋಡ್ಬಿಡು ಯಾವ ತರ ಇದೆ ಅಂದ್ಬಿಟ್ಟು ತಗೋ. ಟೇಸ್ಟ್ ಮೇಕರ್ ಫ್ರೆಂಡ್ಸ್ ಇವ್ರು ನಮ್ಮ ಮನೆಗೆ. ನಾನು ಯಾವ್ದೇ ಫುಡ್ ಐಟಮ್ ಮಾಡಿದ್ರು ಕೂಡ ಎಲ್ಲ ಸಕ್ಕತ್ತಾಗಿದೆ. ಸ್ಮೆಲ್ ಚೆನ್ನಾಯ್ತಾ? ಈ ಟೇಸ್ಟ್ ಇಷ್ಟು ಚೆನ್ನಾಗಿ ಮಾಡಿದೀರಾ ಅಂದ್ರೆ ಬಾಯಲ್ಲಿ ನೀರ್ ಬತ್ತಾಯ್ತು ನನ್ಗೆ. ಆಯ್ತು ನಾನು ಆಗೋಯ್ತೀನಿ. ಏನು ಬೇಗ ಮಾಡ್ರಿ, ಎಲ್ಲ ಕಾಯ್ತಾ ಇದೀವಿ ತಿನ್ನಕ್ಕೆ. ಆಕ್ಚುಲಿ ಎಲ್ಲರೂ ಕಾಯ್ತಾ ಇದೀವಿ ಫ್ರೆಂಡ್ಸ್. ಎಲ್ಲ ಫ್ಯಾಮಿಲಿ ಫ್ರೆಂಡ್ಸ್ ತುಂಬಾ ಎಲ್ಲ ವೇಟ್ ಮಾಡ್ತಾ ಇದಾರೆ. ಈ ಸ್ಮೆಲ್ಗೆ ತಡಿಯಕ್ ಆಗ್ತಾ ಇಲ್ಲ ಎಲ್ಲಾರ್ಗೂನು. ಸ್ಮೆಲ್ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಅದೇ ತರ ರುಚಿನೂ ಕೂಡ ಹಂಗೆ ಇದೆ. ಟೇಸ್ಟ್ ಮಾಡಿ ಹೇಳ್ತಾರೆ ಚೆನ್ನಾಗಿದೆ. ನಿಜವಾಗ್ಲೂ ಚೆನ್ನಾಗ್ ಬಂದಿದೆ. ನೀವು ಎಲ್ಲ ಟ್ರೈ ಮಾಡಿ ಒಂದ್ಸತಿ, ಹೆಂಗಿದೆ ಅಂತ ಹೇಳಿ.
ಫ್ರೆಂಡ್ಸ್ ಆಕ್ಚುಲಿ ಇವರು ಚೈನೀಸ್ ಫುಡ್ ಎಲ್ಲ ಚೆನ್ನಾಗಿ ಮಾಡ್ತಾರೆ. ನಮ್ಮ ಮನೇಲಿ ಯಾವಾಗ್ಲೂ ಒಂದೇ ಸರಿ ಸಾರು ಅನ್ನ ಅಥವಾ ಚಪಾತಿ ಆತರ ಎಲ್ಲ ಕಂಟಿನ್ಯೂಸ್ ಆಗಿದ್ದಾಗ ಮಧ್ಯ ಮಧ್ಯ ಬ್ರೇಕ್ ಇರ್ಲಿ ಅಂದ್ಬಿಟ್ಟು ಇವರು ಚೈನೀಸ್ ಫುಡ್ ಮಾಡ್ತಾರೆ ಫ್ರೆಂಡ್ಸ್ ಚೆನ್ನಾಗಿ. ನಿಮ್ಗೆ ಏನಾದ್ರು ಬೇಕು ಅಂದ್ರೆ ಕಮೆಂಟ್ ಮಾಡಿ, ಇವ್ರ ಹತ್ರ ಮಾಡಿಸ್ತೀನಿ. ಓಕೆ ಫ್ರೆಂಡ್ಸ್, ಮಾಡ್ಕೊಡ್ಬೇಕು ನೀವು ಚೆನ್ನಾಗಿ ಯಾವಾಗ. ಓಕೆ ಸೊ ಫ್ರೆಂಡ್ಸ್, ಇನ್ನೇನು ಆಯ್ತು, ಇದು ಲಾಸ್ಟ್ ಸ್ಟೇಜ್ ಅಲ್ಲಿ ಇದೆ. ನಾನು ಇವಾಗ ಫುಲ್ ಉರಿ ಸಿಮ್ ಮಾಡ್ಬಿಟ್ಟು ನಾನು ಪ್ಲೇಟ್ ನ ಮುಚ್ಚಿಬಿಡ್ತೀನಿ. ಒಂದ್ ಏನಾದ್ರು ದಮ್ ಹಾಕಕ್ಕೆ ಅಂತ ರೆಡಿ ಮಾಡ್ಕೊಂಡಿದೀನಿ. ಒಂದು ಕಲ್ಲೇನಾದ್ರೂ ಇಟ್ಬಿಟ್ಟು ದಮ್ ಹಾಕಿ ಆಫ್ಟರ್ 5 minutes ನಾನು ತೋರಿಸ್ತೀನಿ ಫ್ರೆಂಡ್ಸ್. ಆಗಿದೆ, ಕಂಪ್ಲೀಟ್ ಆಗಿದೆ, ತುಂಬಾ ಚೆನ್ನಾಗಿದೆ. ನೋಡೋಣ ಫ್ರೆಂಡ್ಸ್, ಐಶು ಕೊಡೋಣ ಯಾವ ತರ ಇರುತ್ತೆ ಅಂತ ಅವ್ರು ನೋಡಿ ಹೇಳಿ. ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ. ಫ್ರೇಗ್ರೆನ್ಸ್ ಮಾತ್ರ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ಕೂಗು ಐಶುನ್, ಕೂಗು ಐಶು, ಐಶು ಬಾ, ಆಯ್ತು. ಸೊ ಫ್ರೆಂಡ್ಸ್, ಐಶು ಕೊಟ್ಟು ನೋಡೋಣ ಯಾವ ತರ ಇದೆ ಟೇಸ್ಟ್ ಹೇಳಿ. ಮುಂದೆನೆ ಇಲ್ಲೇ ಹೇಳ್ಬೇಕು ನೀನು ಯಾವ ತರ ಇದೆ ಟೇಸ್ಟು ಅಂತ. ಅದ್ ಹೆಂಗಿದ್ಯೋ ಹಂಗೆ ಹೇಳು, ನೋ ಪ್ರಾಬ್ಲಮ್. ಬನ್ನಿ ಫ್ರೆಂಡ್ಸ್, ನೋಡೋಣ ಹೆಂಗಿದೆ ಅಂತ. ಬಾಮ್ಮ, ಹೆಂಗಿದೆ ಟೇಸ್ಟು? ತೃಪ್ತಿ ಆಯ್ತಾ? ಸಕ್ಕತ್ತಾಗಿದೆ. ಚೆನ್ನಾಗಿತ್ತ ಟೇಸ್ಟು? ನೀವು ಎಲ್ಲ ಟ್ರೈ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಹೆಂಗಿದೆ ಅಂತ. ನಮ್ಮ ಅಕ್ಕ ಮಾಡಿರೋದು. ಫ್ರೆಂಡ್ಸ್, ನಾನು ವಿಡಿಯೋಗೋಸ್ಕರ ಹೇಳ್ತಾ ಇಲ್ಲ, ಆಕ್ಚುಲಿ ಟೇಸ್ಟ್ ತುಂಬಾ ಚೆನ್ನಾಗಿ ಬಂದಿದೆ. ಟ್ರೈ ಮಾಡಲೇಬೇಕು ನೀವು ಆಕ್ಚುಲಿ. ಇವನ್ ಪನ್ನೀರು ಕೂಡ ಸಾಫ್ಟ್ ಆಗಿ ಚೆನ್ನಾಗಿ ಬಂದಿದೆ. ಪನ್ನೀರಲ್ಲಿ ಉಪ್ಪು ಖಾರ ನಾವು ಫಸ್ಟೇ ಏನು ಕಲಸಿ ಹಾಕಿದ್ವಲ್ಲ, ಅದು ಟೇಸ್ಟ್ ಕೊಡ್ತಾ ಇದೆ. ಅದು ನಾವು ಮಾಡಿದ್ದು ಒಳ್ಳೇದಾಯ್ತು. ನಾನು ಯೂಶುವಲ್ ಆಗಿ ನೋಡಿ ಯಾವ ತರ ಅದು ಪನ್ನೀರಲ್ಲಿ ನೀಟಾಗಿ ಹಿಡ್ದಿದೆ ಅದು ಆಕ್ಚುಲಿ. ಅದು ಮೇನ್ ಆಗಿ ಟೇಸ್ಟ್ ಕೊಡ್ತಾ ಇರೋದು. ಇನ್ ಮಿಕ್ಕಿದೆಲ್ಲಾನು ಹದವಾಗಿ ಚೆನ್ನಾಗಿ ಬಂದಿದೆ. ಯಾವುದು ಹಸಿ ಸ್ಮೆಲ್ ಕೂಡ ಇಲ್ಲ, ಚೆನ್ನಾಗಿ ಬಂದಿದೆ. ಒಂದ್ಸರಿ ಟ್ರೈ ಮಾಡಿ ಯಾವ ತರ ಬರುತ್ತೆ ನಿಮ್ಮ ಮನೇಲಿ ಅಂತ ನಾನು ಕಮೆಂಟ್ ಮಾಡಿ ತಿಳಿಸಿ. ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ಗೆ. ಆದಷ್ಟು ನಮಗೂ ಪ್ರೋತ್ಸಾಹ ಬರುತ್ತೆ ನಮ್ ನೆಕ್ಸ್ಟ್ ಯಾವ ವಿಡಿಯೋಸ್ ಮಾಡಬೇಕು ಅಂತ. ಓಕೆ ಫ್ರೆಂಡ್ಸ್, ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.